ಹಾಯ್ ಎಲ್ರಿಗೂ ನಮಸ್ತೆ. ಇನ್ನು ಯಾರು ನನ್ನ ಚಾನಲ್ಗೆ ಹೋಗಿ ಬೆಲ್ ಐಕಾನ ಕ್ಲಿಕ್ ಮಾಡಿಲ್ಲ ಅವ್ರು ನನ್ನ ಚಾನಲ್ಗೆ ಹೋಗಿ ಬೆಲ್ ಐಕಾನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ 100 ಸಬ್ಸ್ಕ್ರೈಬ್ಸ್. ನಿಜ ನಾನು ಅಂದ್ಕೊಂಡಿರಲಿಲ್ಲ. 28 ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು. 28 ಸ್ಟಾರ್ಟ್ ಮಾಡಿ ಇವತ್ತು 6th. ಇವತ್ತಿಗೆ ನನಗೆ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಅತ್ತೆ ಮಗ ಮಾರುತಿ ಆಗಿರ್ಬೋದು, ಮತ್ತು ನನ್ನ ಜೊತೆ ಕೆಲಸ ಮಾಡುವಂಥ ಸ್ಟಾಫ್ಸ್ ಆಗಿರ್ಬೋದು, ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಇವಾಗ ಸ್ವಲ್ಪ ನನಗೆ ಎಲ್ಲ ಕಂಟೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡಿತ್ತು ನಮ್ಮತ್ತೆ. ಪ್ರತಿಯೊಂದು ಅಡುಗೆ ಮಾಡಬೇಕಾದ್ರೂ ಅಷ್ಟೇ, ಪ್ರತಿಯೊಂದಕ್ಕೂ ತಲೆ ಕೆಡಿಸ್ಕೊಬೇಡ, ಬಾ ಏನು ಬೇಕೋ ಮಾಡೋಣ, ನಿಂಗೇನು ಬೇಕು ಹೇಳು, ಯಾವ ಥರ ಕಂಟೆಂಟ್ ಬೇಕು ಹೇಳು, ಮಾಡೋಣ, ಹೋಗೋಣ ಅಂತ. ಇಷ್ಟು ದಿನ ನಾನು ಏನೇನು ಅಪ್ಲೋಡ್ ಮಾಡಿದ್ದೋ ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿ ಅವರೇ ನನ್ನ ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ವ್ಲಾಗ್ ಮಾಡೋ ಥರ ಮಾಡಿದ್ದು. ಅವ್ರಿಗೆ ತುಂಬ ಥ್ಯಾಂಕ್ಸ್. ಮತ್ತು 2 ದಿನದಿಂದ ನಾನು ವ್ಲಾಗ್ ಆಗದೆ ಇರೋ ಕಾರಣ ನನ್ನ ಹೆಲ್ತ್ ಇಶ್ಯೂಸ್, ಸ್ವಲ್ಪ ಕೋಲ್ಡ್ ಆಗಿತ್ತು ಮತ್ತು ಸಖತ್ ಹೆಡ್ಏಕ್ ಆಗಿತ್ತು. ನಂಗೆ ಸ್ವಲ್ಪ ಹೆಡ್ಏಕ್ ಆದರೂ ಕಂಪ್ಲೀಟ್ಲಿ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಂಗಾಗಿ 2 ದಿನದಿಂದ ನಾನು ಯಾವುದೇ ಥರ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತೇನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತಂದರೆ ನಾನು 100 ಸಬ್ಸ್ಕ್ರೈಬರ್ಗೋಸ್ಕರ. ನಿಜವಾಗ್ಲೂ ಯಾರಿಗೆ ನಾವು ಥ್ಯಾಂಕ್ಫುಲ್ ಆಗಿರ್ತೀವೋ ಗೊತ್ತಿಲ್ಲ. ನಮ್ಮನ್ನು ಬೆಳೆಸೋರ್ಗಂತೂ ನಾವು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ಬೇಕಂತ ನಾನು ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನಗೆ ಸಪೋರ್ಟ್ ಮಾಡಿದ್ದೀರಾ, ಯಾರ್ಯಾರು ನನ್ನನ್ನು ಲೈಕ್ ಮಾಡ್ತಾ ಇರ್ತೀರಾ, ಯಾವಾಗೂ ನನ್ನನ್ನು ನೋಡ್ತಾ ಇರ್ತೀರಾ, ಅವ್ರಿಗೆಲ್ರಿಗೂ ಥ್ಯಾಂಕ್ ಯು. ಇಲ್ಲಿಂದನೇ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೂ ನನ್ನನ್ನು ಹೆಚ್ಚಿನ ವೀಡಿಯೋಸ್ ನೋಡ್ತಾ ನನ್ನನ್ನು ಬೆಳೆಸಿ ಎಲ್ಲರ ಜೊತೆಗೆ ನನ್ನನ್ನು ಸ್ವಲ್ಪ ಅಂದರೆ ಆಸೆ ಇಟ್ಟು ಒಂದು ಚಾನಲ್ನ ನಾವು ಕ್ರಿಯೇಟ್ ಮಾಡಿರ್ತೀವಿ. ಏನಾದರೂ ಆಗ್ಬೋದು, ನಮ್ಮ ಲೈಫಲ್ಲೂ ಏನಾದರೂ ಚೇಂಜಸ್ ಆಗ್ಬೋದು ಆ ಥರ. ಹಂಗಾಗಿ ಸ್ವಲ್ಪ ಎಲ್ಲರೂ ಹೆಲ್ಪ್ ಮಾಡಿ ಅಂತ ನನ್ನ ಮೇನ್ ಚಾನಲ್ ಕ್ರಿಯೇಟ್ ಮಾಡೋಕ್ಕೆ ಕಾರಣ. ಇನ್ನು ಸ್ವಲ್ಪ ದಿನದಲ್ಲೇ ನಾನು ರಿವೀಲ್ ಮಾಡ್ತೀನಿ. ಮೇನ್ ಕಾರಣನೇ ಅದಾಗಿರುತ್ತೆ. ಆದರೆ ಅದನ್ನು ಇವಾಗೆ ರಿವೀಲ್ ಮಾಡೋಕ್ಕೆ ಸ್ವಲ್ಪ ಭಯ ಇದೆ. ಮತ್ತು ನಮ್ಮ ಫ್ಯಾಮಿಲಿಗೆ ಏನಾದರೂ ಗೊತ್ತಾಗುತ್ತಾ ಅನ್ನೋ ಸ್ವಲ್ಪ ಭಯ ಇದೆ. ಹಂಗಾಗಿ ನಾನು ಇವಾಗಲೇ ರಿವೀಲ್ ಮಾಡ್ತೀನಿ ಆದರೆ ಕಂಪ್ಲೀಟ್ಲಿ. ಇನ್ನೊಂದು ಏನಂದರೆ, ಥ್ಯಾಂಕ್ ಯು ಫಾರ್ ದ ಸಬ್ಸ್ಕ್ರೈಬರ್ಸ್. ನಿಮ್ಗೇನಾದರೂ ನಾನು ಡಿಸಪಾಯಿಂಟ್ಮೆಂಟ್ ಮಾಡಿದರೆ ಐ ಆಮ್ ಸಾರಿ. ಆದರೆ ಮತ್ತೆ ಡಿಸಪಾಯಿಂಟ್ ಆಗದೆ ಇರೋ ಥರ ನಾನು ಮ್ಯಾನೇಜ್ ಮಾಡ್ತೀನಿ. ಮತ್ತು ನಾನು ಕಂಪ್ಲೀಟ್ಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾಯಿರ್ತೀನಿ. ನಾನು ನೆನ್ನೆ ಅಷ್ಟೇ ಇನ್ಸ್ಟಾ ಲೈವ್ಗೆ ಹೋದಾಗ ನಂಗೆ ಗೊತ್ತಿರೋರು ತುಂಬ ಜನ ಕಮೆಂಟ್ ಮಾಡಿದ್ರು, ಒಂದಿನ ಮಾಡ್ತೀಯಾ 2 ದಿನ ಬಿಡ್ತೀಯಾ ಅನ್ನೋ ಕಾರಣಕ್ಕೆ. ಲೈಕ್ 2 ಡೇಸಿಂದ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ. ಆದರೆ ನಿಮ್ಗೆ ಯಾವತ್ತೂ ಇನ್ನೊಂದ್ಸಲ ಡಿಸಪಾಯಿಂಟ್ ಮಾಡಲ್ಲ. ಡೈಲಿ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನನ್ನ ಬಗ್ಗೆ ಕಿರು ಪರಿಚಯ ಮಾಡ್ಕೊಂಡಿದ್ದೀನಿ, ಬಟ್ ಇನ್ನೊಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಅಂತ ಇವತ್ತು ತುಂಬ ಕಾನ್ಫಿಡೆಂಟಾಗಿ ಬಂದಿದ್ದೀನಿ. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಮ್ಮದು ಸಿಂಗಲ್ ಪೇರೆಂಟ್, ಅಮ್ಮ ಮಾತ್ರ ಇರೋದು. ಅಮ್ಮಂಗೆ ಅಜ್ಜಿನೇ ಆಸರೆ. ಅವಾಗಿಂದ ಸ್ವಲ್ಪ ಕಷ್ಟ ಟೈಮಲ್ಲಿ ಕರ್ಕೊಂಬಂದಾಗಿಂದ ಆಲ್ಮೋಸ್ಟ್ ಎಲ್ಲ ಅಜ್ಜಿನೇ ನೋಡ್ಕೊಂಡಿರೋದು. ನಮ್ಗೆ ಊಟ ತಿಂಡಿ ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಅಜ್ಜಿನೇ. ನನಗೆ ಗೊತ್ತಿರೋಂಗೆ ನನ್ನ ಎಜುಕೇಷನ್ ಕೂಡ ನಮ್ಮ ಅಜ್ಜಿನೇ. ನನ್ನ ತಂಗಿ ತಮ್ಮನ ಅಮ್ಮ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನನ್ನನ್ನು ನಮ್ಮ ಅಜ್ಜಿನೇ ಸಾಕಿರೋದು, ಮತ್ತು ಅವರೇ ನನ್ನನ್ನು ಕಾಪಾಡಿರೋದು. ಇಷ್ಟು ದಿನವರೆಗೂ ನನ್ನ ಎಜುಕೇಷನ್ ಪ್ರತಿಯೊಂದಕ್ಕೂ ನಮ್ಮ ಅಜ್ಜಿನೇ ಹೆಲ್ಪ್ ಮಾಡ್ತಾ ಬಂದಿರೋದು. ಆಮೇಲೆ ಮತ್ತು ನಮ್ಮ ಮನೆ ಹೇಗಿತ್ತು ಅಂದರೆ, ಒಂದು ಹಾಲ್, ಒಂದು ಅಡುಗೆ ಮನೆ, ಎರಡು ರೂಮಲ್ಲಿ ನಾವು 5 ಮೆಂಬರ್ಸ್ ಇದ್ವಿ. ನಾನು, ನನ್ನ ತಂಗಿ ತಮ್ಮ, ಅಜ್ಜಿ ಮತ್ತು ಅಮ್ಮ, ಇಷ್ಟೇ ಜನ ಇದ್ವಿ. ತುಂಬ ಕಷ್ಟದಲ್ಲಿ ಬಂದಿದ್ದು. ನಾನು 10th ಮುಗಿಸೋವರೆಗೂ ಆರಾಮಾಗೇ ಇದ್ದೆ. ಲೈಕ್ 10th ಫ್ರೆಂಡ್ಸ್ ಜೊತೆ 10thವರೆಗೂ ಆಲ್ಮೋಸ್ಟ್ ಏನೂ ಮೆಚುರಿಟಿ ಇರಲ್ಲ. ಅದೇ ಥರ ಬೆಳ್ಕೊಂಡು ಫ್ರೆಂಡ್ಸು ಸುತ್ತಾಡೋದು ಇದೆ. ಅಂದರೆ ಸುತ್ತಾಡೋದಂದರೆ ಆಚೆ ಎಲ್ಲೂ ಸುತ್ತಾಡೋಲ್ಲ, ಜಸ್ಟ್ ಇಲ್ಲೇ ಆಚೆ ಸುತ್ತಾಡೋದು ಅಷ್ಟೇ. ಅದು ಬಿಟ್ಟರೆ ದೂರ ಎಲ್ಲೂ ಹೋಗ್ತಿರ್ಲಿಲ್ಲ. ಇದುವರೆಗೂ ಒಂದು ಟ್ರಿಪ್ ಅಂತ ಕೂಡ ಮನೆಯವ್ರನ್ನ ಬಿಟ್ಟು ತುಂಬ ದೂರ ಎಲ್ಲೂ ಹೋಗಿಲ್ಲ ನಾನು. ಯಾವಾಗೂ ಮನೆಯವ್ರ ಜೊತೆನೇ ಹೋಗಿನೇ ರೂಢಿ. ಮತ್ತು ನಾನು 10th ಮುಗಿದ ತಕ್ಷಣ ನಾನು ಕೆಲ್ಸಕ್ಕೆ ಸೇರ್ಕೊತೀನಿ. ನನ್ನ ಕೆಲಸ ಸೇರ್ಕೊಂಡು ಬಂದು ನನ್ನ ಕೆರಿಯರ್ ಕೆಲಸ ಅಂತ ಶುರುವಾಗಿದ್ದೆ ನಾನೊಂದು ಗಾರ್ಮೆಂಟ್ಸಲ್ಲಿ. ಮನೆ ನಿಯರ್ ಬೈ ಇತ್ತು.
ಹಂಗಾಗಿ ಮನೇಲಿ ಕೂಡ ಧೈರ್ಯವಾಗಿ ಕಳಿಸ್ಕೊಟ್ರು. ಹೋಗ್ಬಿಟ್ಟು ಸುಮ್ಮನೆ ಮನೇಲಿ ಇದೇನು ಮಾಡ್ತೀಯಾ ಅನ್ನೋ ಥರ ಕಳಿಸಿದ್ರು. ನಾನು ಅವಾಗ ಹೌದಲ್ವ, ಮನೇಲಿ ಕೂತ್ಕೊಂಡು ಏನು ಮಾಡೋದು ಬಿಡು, ಒಂದು 4 ಕಾಸು ದುಡಿದ್ರೆ ಅಮ್ಮಂಗೆ ಹೆಲ್ಪ್ ಆಗುತ್ತೆ, ಆ ಥರ ಒಂದು ರೀತಿಯಲ್ಲಿ ಮಾಡಿದ್ದು. ಆ ಗಾರ್ಮೆಂಟ್ಸಿಂದ ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು. ಗಾರ್ಮೆಂಟ್ಸ್ 1-3 ತಿಂಗಳು ಹೋಗಿದ್ದೆ, ಅಷ್ಟಕ್ಕಷ್ಟೇ, ಏನು ಜಾಸ್ತಿ ಸಂಬಳ ಬರ್ತಿರ್ಲಿಲ್ಲ. ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡ್ತಿದ್ದೆ, ಅಷ್ಟಕ್ಕೆ ಸಂಬಳ ಕೊಡ್ತಾಯಿದ್ರು. ಅದಾದಮೇಲೆ ಪಿ ಯುಗೆ ಬಂದೆ. ಪಿ ಯುಗೆ ಯಾವುದೇ ಥರ ಐಡಿಯಾ ನನಗಿರಲಿಲ್ಲ, ಯಾವ ಕಾಲೇಜಿಗೆ ಜಾಯ್ನ್ ಆಗಬೇಕು, ಏನು ತೊಗೊಬೇಕು, ನನ್ನ ಎಜುಕೇಷನ್ ಮುಂದೆ ಹೇಗೆ, ಏನು ಯೋಚನೆ ಮಾಡದೆ ಮೆಟ್ಲತ್ತಿದಂಥ ಕಾಲೇಜ್ ಅಂತಲೇ ಹೇಳ್ಬೋದು. ಹೋದ ತಕ್ಷಣ ಮೈಂಡಲ್ಲಿ ಇದ್ದಿದ್ದು CEBA ತೊಗೋಬೇಕಿತ್ತಂತ. ಬಟ್ ಅನ್ಫಾರ್ಚುನೇಟ್ಲಿ CEBAಗೆ ಪರ್ಸೆಂಟೇಜ್ ಮ್ಯಾಚ್ ಆಗ್ದಿದ್ದ ಕಾರಣ ಬೇಡ ಅಂತ ಹೇಳಿದ್ರು ಅಲ್ಲಿರೋ ಟೀಚರ್ಸ್, ನಾನು ಅಡ್ಮಿಷನ್ ಮಾಡಿಸ್ಕೊಳ್ಳೋ ಟೀಚರ್ಸ್. ಆಮೇಲೆ ಓಕೆ ಅದು ಬೇಡ ಅಂತಂದರು, ಸರಿ. ಆಮೇಲೆ ಏನೂ ಗೊತ್ತಿಲ್ಲದೆ ಸುಮ್ಮನೆ ಒಂದು GA ಅಂತ ಕೋರ್ಸ್ ತೊಗೊಂಡೆ, ಜಿಯೋಗ್ರಫಿ, ಎಕನಾಮಿಕ್ಸ್, ಬಿಸ್ನೆಸ್ ಆ್ಯಂಡ್ ಅಕೌಂಟ್ಸ್ ಅಂತ. ಚೆನ್ನಾಗೇ ಓದ್ಕೊಂಬಂದೆ, ಆಯಿತು. ಫಸ್ಟ್ ಇಯರ್ ಪಾಸ್ ಆಯಿತು. ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಇದ್ದರು. ಅದರಲ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಯಾವಾಗೂ ಹೇಳ್ಬೇಕಂದ್ರೆ ನನ್ನ ಸ್ಕೂಲ್ ಫ್ರೆಂಡ್ ಆದಂಥ ಪಾವನ ಅಂತ ಹೇಳ್ಬೋದು. ಅವಳು ಜೊತೆಗಿದ್ದಿದ್ದ ಕಾರಣ ಯಾವುದೇ ಥರ ಟೆನ್ಷನ್ ಆಗಲಿಲ್ಲ, ಯಾವುದೇ ಥರ ಭಯ ಇರಲಿಲ್ಲ, ಜೊತೆಲ್ಲ ಅವಳೇ ಇರ್ತಿದ್ಲು. ಹಂಗಾಗಿ ಅವಳಂಗೆ ಕಂಟಿನ್ಯೂ ಆಗ್ತಾ ಬಂತು. ಬಟ್ ಸೆಕೆಂಡ್ PUCನಲ್ಲಿ ನನ್ನ ಟರ್ನಿಂಗ್ ಪಾಯಿಂಟ್ ಅಂದರೆ ನನ್ನ ಒಂದು ರಿಸಲ್ಟ್ ಟೈಮ್ ಒಂದು ಸಬ್ಜೆಕ್ಟ್ ಫೇಲ್ ಆಯಿತು. ತುಂಬ ಡಿಪ್ರೆಷನ್ಗೆ ಹೋಗಿದ್ದೆ, ಅಂದರೆ ಲೈಕ್ ಫುಲ್ ಏನು ಬೇಡ ಅನ್ನೋ ಸ್ಥಿತಿಗೆ ಹೋಗಿದ್ದೆ. ಏಕೆಂದರೆ ಪ್ರತಿ ಸಲ ಯಾಕೆ ನನಗೆ ಓದೋಕ್ಕಾಗ್ತಾಯಿಲ್ಲ, ಯಾಕೆ ನನಗೆ ಈ ಥರ ಆಗ್ತಿದೆ ಅನ್ನೋದು ಒಂದು ತಲೆಯಲ್ಲಿ ಕೂರುತ್ತಲ್ವ, ಆ ಥರ. ಹಂಗಾಗಿ ಫುಲ್ ಟೆನ್ಷನ್ ಇದರಲ್ಲಿ ಸ್ವಲ್ಪ ಹೋಗಿದ್ದೆ. ನಾರ್ಮಲಿ ಸೂಸೈಡ್ ಕೂಡ ಟ್ರೈ ಮಾಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಎಲ್ಲ ಆದಮೇಲೆ ಏನೋ ಆ ದೇವ್ರಿಗೆ ನನ್ನನ್ನು ಕರ್ಸ್ಕೊಳಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಹಂಗಾಗಿ ಆ ದೇವ್ರು ನನ್ನನ್ನು ಕರ್ಸ್ಕೊಳ್ಲಿಲ್ಲ. ಸೀರಿಯಸ್ಲಿ ಹೇಳ್ಬೇಕಂದ್ರೆ ನಾನೊಂದು ಹಾಸ್ಪಿಟಲ್ಗೆ ಹೋಗಿ ಒಂದು ಟ್ರಿಪ್ಸ್ ಕೂಡ ಹಾಕ್ಸ್ಕೊಂಡೇ ಇಲ್ಲ, ಆ ಥರ ಎಲ್ಲ ಮಾಡ್ಕೊಂಡಾಗ. ಆಮೇಲೆ ನಾರ್ಮಲಾಗೆ 10th PUನಲ್ಲಿ ಒಂದು ಬ್ಯಾಕ್ಲಾಗ್ ಆಯಿತು, ಫೇಲ್ ಆದೆ. ಆಮೇಲೆ ನಾನು ಅಕಾಡೆಮಿಗೆ ಜಾಯ್ನ್ ಆಗ್ತೀನಿ ಅಂತ ಮನೇಲಿ ಎಲ್ರಿಗೂ ಹೇಳಿ ಒತ್ತಾಯ ಮಾಡಿಸಿ ದೊಡ್ಡ ಮಾಮ ಕಡೆಯಿಂದ ಅಮ್ಮಂಗೆ ಹೇಳ್ಸಿ ಹೋದೆ. ಅಕಾಡೆಮಿನಲ್ಲಿ 1 ವರ್ಷ ಕಂಪ್ಲೀಟ್ಲಿ ಫುಲ್ ಎಂಜಾಯ್, ಫ್ರೆಂಡ್ಸ್ ಜೊತೆ ಸುತ್ತಾಡೋದು ಮಾಡೋದು, ಅಲ್ಲಿಂದ ಎಲ್ಲ ಒಳ್ಳೆ ಫ್ರೆಂಡ್ಸ್, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊತ ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾನು ಸಬ್ಜೆಕ್ಟ್ ಪಾಸ್ ಮಾಡಿಕೊಂಡು ಇಮಿಡಿಯೇಟ್ ಅಲ್ಲೇ ಮಲ್ಲೇಶ್ವರಮಲ್ಲೇ 18 ಕ್ರಾಸಲ್ಲಿ ಗೌರ್ಮೆಂಟ್ ಕಾಲೇಜ್. ನಾನು ಓದಂಥ ಪ್ರತಿ ಕಾಲೇಜ್ ಕೂಡ ಗೌರ್ಮೆಂಟ್ ಕಾಲೇಜ್ ಆಗಿರುತ್ತೆ, ಸ್ಕೂಲ್ ಮಾತ್ರ ಪ್ರೈವೇಟು. ಅಲ್ಲಿ ಡಿಗ್ರಿಗೆ ಜಾಯ್ನ್ ಆದೆ. ಡಿಗ್ರಿನಲ್ಲಿ ಒಂದು ಬ್ಯಾಕ್ಲಾಗ್ ಇಲ್ಲದೆ ಪ್ರತಿಯೊಂದೂ ಕಷ್ಟಪಟ್ಟು ಓದಿ ಪಾಸ್ ಮಾಡಿಕೊಂಡೆ. ಯಾವುದು ಅಂದರೆ ಕಷ್ಟಪಟ್ಟು ಓದೇನೆ 99 ರ್ಯಾಂಕ್ ಅಂತೆಲ್ಲ ಏನು ಕೇಳೋಕ್ಕೆ ಹೋಗ್ಬೇಡಿ, ಜಸ್ಟ್ ಪಾಸ್ ಅಷ್ಟೇ. ಎಲ್ಲ ಜಸ್ಟ್ ಪಾಸು, ಫಸ್ಟ್ ಕ್ಲಾಸಲ್ಲೇ ಎಲ್ಲ ಪಾಸ್ ಆಗಿದ್ದು. ಪಾಸ್ ಆದಮೇಲೆ ಎಲ್ಲ ಮುಗೀತು. ಅಲ್ಲೂ ಎಲ್ಲ ಪ್ರತಿಯೊಂದು ನಾನು ಏನೇನು ಓದ್ಕೊಂಬಂದೆ PUನಿಂದ ಆವಾಗಿಂದನೂ ನಾನು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊತೇ ಬಂದಿದ್ದು. ಯಾವ ಫೀಲ್ಡ್ ಅಂದರೆ ಸೇಮ್ ಪೆಟ್ರೋಲ್ ಬಂಕ್ ಫೀಲ್ಡೆ. ಏಕೆಂದರೆ ನಮಗೆ ಪೆಟ್ರೋಲ್ ಬಂಕಲ್ಲೇ 2 o'clock ಈವ್ನಿಂಗ್ ಶಿಫ್ಟಿಗೆ ಕೆಲಸ ಸಿಗ್ತಿರೋ ಕಾರಣ ನನಗೆ ಡಿಗ್ರಿ ಕಂಪ್ಲೀಟ್ ಆಗ್ತಾ ಸೆಕೆಂಡ್ ಶಿಫ್ಟಲ್ಲೇ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ ವರ್ಕಿಂಗೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಪೆಟ್ರೋಲ್ ಬಂಕ್ ಓದಿದ್ದೀನಿ, ಏನಕ್ಕೆ ಪೆಟ್ರೋಲ್ ಬಂಕ್ ಅನ್ನೋ ಕ್ವೆಶನ್ ಮಾರ್ಕ್ ಇತ್ತು. ಆವಾಗ ರಿಲಯನ್ಸ್ಗೆ ಹೋಗಿ ಜಾಯ್ನ್ ಆದೆ. ರಿಲಯನ್ಸಲ್ಲಿ ಮಹೇಶ್ ಸರ್ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ, ಅವ್ರು ಯಾವತ್ತೂ ಮ್ಯಾನೇಜರ್ ಥರನೇ ಇಲ್ಲ, ಅವ್ರು ತುಂಬ ಕ್ಲೋಸಾಗಿ ಫ್ರೆಂಡ್ ಥರನೇ ನಮ್ಮನ್ನೆಲ್ಲ ಟ್ರೀಟ್ ಮಾಡ್ತಾಯಿದ್ರು. ಅವ್ರ ಕೆಲಸಕ್ಕೆ ಸೇರಿಸ್ಕೊಂಡ್ರು. ಅಲ್ಲಿಂದ ನನ್ನ ರಿಲಯನ್ಸ್ ಪ್ಲ್ಯಾನ್ಸ್, ಅಲ್ಲಿಂದ ನನ್ನ ಕೆರಿಯರ್ ರಿಲಯನ್ಸಲ್ಲಿ ಸ್ಟಾರ್ಟ್ ಆಯಿತು. ಆಮೇಲೆ ಅಲ್ಲಿ ಚೆನ್ನಾಗೇ ಇತ್ತು. ಅಲ್ಲೂ ಹತ್ತತ್ರ 1 ವರ್ಷದ ಮೇಲೆ 5 months ಏನೋ ರಿಲಯನ್ಸ್ ಕಂಪ್ನಿನಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಕಂಪ್ಲೀಟ್ಲಿ ಅಲ್ಲಿ ಸ್ವಲ್ಪ ಟಾರ್ಚರ್ ಅಂತ ಅನ್ನಿಸ್ತಿತ್ತು. ಮ್ಯಾನೇಜರ್ ಚೇಂಜ್ ಆದಮೇಲೆ ಮತ್ತು ಸ್ವಲ್ಪ ಕೋಆರ್ಡಿನೇಷನ್ಸ್ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡ್ ಆಯಿತು. ಹಾಗಾಗಿ ಕೆಲಸ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಅಲ್ಲಿಂದ ಬಿಟ್ಟ ತಕ್ಷಣ ಒಂದು ಕಂಪ್ನಿಗೆ ಜಾಯ್ನ್ ಆಗೋಣ ಅಂತ ಐಫೋನ್ ಕಂಪ್ನಿ ಮ್ಯಾನುಫ್ಯಾಕ್ಚರಿಂಗ್, ಎಲ್ಲಿ ಅಂತ ಅಂದರೆ ದೇವನಹಳ್ಳಿ ಏರ್ಪೋರ್ಟ್, ಚಿಕ್ಕಬಳ್ಳಾಪುರ ಅಥವಾ ದೊಡ್ಡಬಳ್ಳಾಪುರ ಆಗಿರ್ಬೋದು, ಬ್ರಾಂಚಸ್ ಅಲ್ಲೆಲ್ಲ ಇದೆ. ಅಲ್ಲಿ ಫಾಕ್ಸ್ ಟ್ಯಾಕ್ ಕಂಪ್ನಿ ಅಂತ, ಅಲ್ಲಿ ಜಾಯ್ನ್ ಆದೆ. ಜಾಯ್ನ್ ಆಗಿ 2-3 days ಆಯಿತು.
2-3 ಡೇಸ್ ವರ್ಕ್ ಮಾಡಿದೆ. ಆಮೇಲೆ 4th ಡೇ ನೆಕ್ಸ್ಟ್ ಡೇ ನನ್ನ ಬರ್ಡೇ ಹಿಂದಿನ ದಿನ ನನಗೊಂದು ಆಪರ್ಚುನಿಟಿ ಬರುತ್ತೆ. ನಾನೇನು ನಾಯರಾ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದೆ, ಅದೇ ಪ್ಲೇಸ್ನಲ್ಲಿ ನಾನು ನನ್ನ ಅಮ್ಮ ಇಬ್ಬರು ಕೆಲಸ ಮಾಡ್ತಿದ್ವಿ. ಹಂಗಾಗಿ ನಾನು ಕೆಲಸ ಬಿಟ್ಟ ತಕ್ಷಣ ನಮ್ಮ ಸರ್ ಏನು ಹೇಳಿದ್ದಾರೆ, ಎಲ್ಲಿ ಹೋಗ್ತಿದ್ದಾರೆ ಇವಾಗ ಅಂತ ಕೇಳಿದ್ದಾರೆ. ಆವಾಗ ಅಮ್ಮ ಹೇಳಿದ್ದಾರೆ, ಇಲ್ಲ ಈ ಥರ ಒಂದು ಕಂಪ್ನಿಗೆ ಹೋಗ್ತಿದ್ದಾಳೆ, ಇಲ್ಲಿಂದ ದೇವನಹಳ್ಳಿಗೆ 1.5 hour 2 hour ಟ್ರಾವೆಲ್ಲೇ ಆಗುತ್ತೆ ಸರ್ ಅಂತ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ಸರು ಅವಳು ಓದಿದ್ದಾಳೆ, ಒಳ್ಳೆ ಕೆಲಸ, ಒಳ್ಳೆ ನಾಲೆಜ್ ಇದೆ, ಆಲ್ಮೋಸ್ಟ್ ಎಲ್ಲ ಗೊತ್ತಿದೆ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ, ಇಲ್ಲೇ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಹಂಗಾಗಿ ಲೈಕ್ ಬಿಗ್ ಶಾಕಿಂಗ್ ನ್ಯೂಸ್ ಅಂದರೆ ಅವತ್ತಿನ ಬಸ್ ಇಳಿದ್ಬಿಟ್ಟು ಹೋಗಬೇಕು ಮನೆಗೆ. ಅವಾಗ ಕಾಲ್ ಮಾಡಿದ್ರು ಅಮ್ಮ. ಕಾಲ್ ಮಾಡಿಬಿಟ್ಟು ಈ ಥರ ಸರ್ ಹೇಳ್ತಿದ್ದಾರೆ, ಏನು ಮಾಡ್ತೀಯಾ, ಯೋಚನೆ ಮಾಡು ಅನ್ನೋ ಥರ ಹೇಳಿದ್ರು. ನಾನು ಆದರೆ ಯೋಚನೆ ಮಾಡೋದೇನಿದೆ, ನನ್ನ ಬೆಸ್ಟ್ ಪ್ಲ್ಯಾಟ್ಫಾರ್ಮ್. ನಿಜವಾಗ್ಲೂ ಇಲ್ಲಿನ ಕೆಲಸ ಯಾರೂ ಮಾಡೋಕ್ಕಾಗಲ್ಲ ಅಂತ ಹೇಳಿ, ಎಲ್ಲರೂ ಮಾಡ್ಬೋದು. ಆದರೆ ನನಗೆ ನಿಜವಾಗ್ಲೂ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಎಲ್ಲ ಪ್ರತಿಯೊಂದೂ ನನ್ನ ನಿಭಾಯಿಸ್ಕೊಂಡು ಹೋಗುವಂಥದ್ದು, ಎಲ್ಲ ಪ್ರತಿಯೊಂದು ಗೊತ್ತಿರೋ ಅಂಥದ್ದು. ಫಸ್ಟ್ ಡೇ ಬಂದ ತಕ್ಷಣ ಬರ್ಡೇ ದಿನವೇ ಅಪಾಯಿಂಟ್ ಮಾಡಿಕೊಂಡು ನಮ್ಮ ಸರು ಪ್ರತಿಯೊಂದು ಮಾತುಕತೆ ಆಯಿತು, ಎಲ್ಲ ಮಾತಾಡಿ ಆಲ್ಮೋಸ್ಟ್ ಸರ್ ನನ್ನನ್ನು ಅಪಾಯಿಂಟೇ ಮಾಡಿಬಿಟ್ರು. ಹಾಗಾಗಿ ಇವಾಗ ಮ್ಯಾನೇಜರ್ ಪೋಸ್ಟಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನನಗೆ ಸಿಗೋ ಟೈಮ್ಸಲ್ಲಿ ನಾನು ಏನಾದರೂ ಒಂದು ಚಾನಲ್ನ ಕ್ರಿಯೇಟ್ ಮಾಡೋಣ, ಅದರಿಂದ ನನಗೇನಾದರೂ ಯೂಸ್ ಆಗುತ್ತೆ, ಮತ್ತು ನನ್ನ ಮುಖ್ಯವಾದ ಕಾರಣ ಏನಿದೆ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ, ರಿವೀಲ್ ಮಾಡ್ತೀನಿ. ಅದನ್ನು ಆದಷ್ಟು ಬೇಗ, ನನ್ನ ಕೈಲಿ ಆದಷ್ಟು ಬೇಗ ರಿವೀಲ್ ಮಾಡ್ತೀನಿ. ರಿವೀಲ್ ಮಾಡಿದ್ಮೇಲೆ ನಿಮಗೆ ಅನಿಸುತ್ತೆ ನಾನು ಏನಕ್ಕೆ ಚಾನಲ್ ಸ್ಟಾರ್ಟ್ ಮಾಡಿದೆ ಅನ್ನೋದು. ಆಮೇಲೆ ನಾವೇನು ತುಂಬ ಐಫೈ ಜೀವನದಲ್ಲಿ ಏನಿಲ್ಲ, ನಾರ್ಮಲ್ ಆಗೇ ಇದ್ದೀವಿ. ಅಪ್ಪ ಇಲ್ದಿರೋ ಕಾರಣ ಗೊತ್ತೇ ಇರುತ್ತೆ ನಿಮಗೆಲ್ಲರಿಗೂ ಕಷ್ಟ ಏನು, ಹೆಣ್ಮಗ್ಳು ಏನು ಆಚೆ ಬಂದು ದುಡಿತಾಳೆ. ಅಪ್ಪ ಇಲ್ಲದೆ ಇದ್ದರೆ ಯಾವ ತಂದೆ ಕೂಡ ಕಳಿಸಲ್ಲ ಆಚೆ, ಹೋಗಮ್ಮ ನೀನು ದುಡ್ಕೊಂಬ ಅನ್ನೋದಕ್ಕೆ ಅಪ್ಪ ಯಾವುದೇ ಕಾರಣಕ್ಕೂ ಕಳಿಸಲ್ಲ. ತೀರಾ ಆರ್ಥಿಕ ಪರಿಸ್ಥಿತಿ ಕಮ್ಮಿ ಇದ್ದರೆ ಮಾತ್ರ ತಂದೆ ತಾಯಿ ಒಪ್ಪಿ ಮಕ್ಕಳನ್ನ ಆಚೆ ಕಳಿಸ್ಕೊಡೋದು. ಮತ್ತು ಇನ್ನೂ ಒಂದು ನಮ್ಮನೇಲಿ ಏನಕ್ಕೆ ಅಷ್ಟು ಧೈರ್ಯ ಕಳಿಸ್ತಾರೆ ಅನ್ನೋದಾದರೆ, ಅಮ್ಮ ಯಾವಾಗಲೂ ಜೊತೇಲಿ ಇರ್ತಾರೆ ಅನ್ನೋ ಧೈರ್ಯಕ್ಕಷ್ಟೇ ಕಳಿಸ್ಕೊಡ್ತಾರೆ. ಒಂಟಿಯಾಗಿ ಮಾಡ್ತೀನಿ ಅಂದರೆ ನಿಜವಾಗ್ಲೂ ಅವ್ರು ಯಾವತ್ತೂ ನಮ್ಮನ್ನು ಆಚೆ ಕಳಿಸ್ಕೊಡೋದೇ ಇಲ್ಲ. ಈ ರೀತಿ ನಮ್ಮ ಫ್ಯಾಮಿಲಿ ನನಗೋಸ್ಕರ ಸಪೋರ್ಟ್ ಮಾಡಿ ನನ್ನನ್ನು ಇಲ್ಲಿವರೆಗೂ ತೊಗೊಂಬಂದು ನಿಲ್ಲಿಸಿದೆ. ನನಗೆ ಇನ್ನೂ ಒಂದು ಕೈ ಹೆಚ್ಚಾಗಬೇಕು ಅನ್ನೋ ಆಸೆ ಇದೆ. ನೀವೆಲ್ಲರೂ ನನ್ನ ಕೈ ಹಿಡಿತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ನನಗೆ ಸ್ವಲ್ಪ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ, ಈ ವಿಡಿಯೋ ಜಾಸ್ತಿ ವೈರಲ್ ಆಗಲಿ ಅಂತ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ಕೇಳ್ಕೊತಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮೆಲ್ಲರಿಗೂ ನನ್ನ ತಂಗಿ ತಮ್ಮ ಪರಿಚಯ ಇದ್ದೇ ಇದ್ದಾನೆ, ಅದು ಚೆಂದಾಗಿ. ಇನ್ನೂ ಪುಟ್ಟ ಜೀವ ನಮ್ಮ ಮನೇಲಿ ಒಂದಿದೆ, ಅದ್ರ ಪರಿಚಯ ತುಂಬ ಚೆನ್ನಾಗೇ ಇರುತ್ತೆ ನಿಮಗೆ. ಅದರದೊಂದು ಕ್ಲಿಪ್ ಈ ಎಂಡಲ್ಲಿ ನಾನು ನಿಮಗೆ ಹಾಕ್ಕೊಡ್ತೀನಿ. ಆಮೇಲೆ ನಿಮಗೆಲ್ರಿಗೂ ನಮ್ಮ ಫ್ಯಾಮಿಲಿ ಪರಿಚಯ ಮಾಡಿಸ್ಕೊಡ್ತೀನಿ ಸ್ವಲ್ಪ ದಿನ. ಯಾಕೆಂದರೆ ಎಲ್ಲರೂ ಕಾಲೇಜು, ಸ್ಕೂಲ್ಸು ಅಂತ, ನನ್ನ ತಂಗಿ ತಮ್ಮ ಇಬ್ಬರು ಕಾಲೇಜ್ಗೆ ಹೋಗ್ಬಿಡ್ತಾರೆ, ಅಜ್ಜಿ ಮಾತ್ರ ಸಿಗ್ತಾರೆ. ಅಂದರೆ ನಾನು ಇಲ್ಲಿ ಕೆಲಸ ಮಾಡೋದ್ರಿಂದ ಮತ್ತೆ ಓಡಾಡಲಿಕ್ಕಾಗಲ್ಲ. ಯಾಕೆಂದರೆ ಇಲ್ಲಿಂದ ನಾನು ಮಿನಿಮಮ್ 15 ಕಿಲೋಮೀಟರ್ಸ್ ಅಷ್ಟು ಓಡಾಡಬೇಕಾಗುತ್ತೆ. 15 ಅಂತೇನಿಲ್ಲ, 5 to 10 ಕಿಲೋಮೀಟರ್ಸ್ ಆದರೂ ಓಡಾಡಬೇಕಾಗುತ್ತೆ. ಹಂಗಾಗಿ ಸುಮ್ಮನೆ ಟ್ರಾವೆಲ್ ಏನಕ್ಕೆ ಅಂತ ನಾರ್ಮಲಾಗಿ ಟ್ರಾವೆಲ್ ಮಾಡಲ್ಲ, ಇಲ್ಲೇ ಸ್ಟೇ ಮಾಡಿಬಿಡ್ತೀನಿ. ಅಮ್ಮ ಇನ್ನೇನು 2 o'clock ಬಂದರೆ ಲೈಕ್ ಅಮ್ಮನ ಜೊತೆನೇ ಇದ್ಕೊಂಡು ಹೋಗ್ಬಿಡ್ತೀನಿ. ಹಂಗಾಗಿ ಯಾವ ಥರ ಕಷ್ಟ ಅಂತ ಏನು ಅನಿಸಲ್ಲ. ರೆಸ್ಟ್ ಬೇಕಾದರೆ ಇಲ್ಲೇ ಮಾಡ್ಕೊಬೋದು, ಮತ್ತು ಏನು ಬೇಕೋ ಪ್ರತಿಯೊಂದಕ್ಕೂ ವ್ಯವಸ್ಥೆ ಇಲ್ಲೇ ಇದೆ. ಹಂಗಾಗಿ ಮನೆಗೆ ಹೋಗುವಂಥ ಅವಶ್ಯಕತೆ ಏನಿಲ್ಲ ನಮಗೆ. ಒಂದು ಸಲ ಬೆಳಗ್ಗೆ 6 ಗಂಟೆಗೆ ಅಥವಾ ಒಂದು 8 o'clock ಮನೆ ಬಿಟ್ಟರೆ ಕಂಪ್ಲೀಟ್ಲಿ 10 o'clockವರೆಗೂ ನಾನು ಬಂಕಲ್ಲೇ ಇದ್ಬಿಡ್ತೀನಿ. ಈ ನಡುವೆ ಅಂದರೆ ನಿಮಗೆಲ್ಲರಿಗೂ ನನ್ನ ವ್ಲಾಗ್ಸ್ ನೋಡಿರೋರು ಗೊತ್ತೇ ಇರುತ್ತೆ. ನಮ್ಮ ಅತ್ತೆ ಅಂದರೆ ಅವರು ನಮ್ಮಿಂದ ತುಂಬ ದೂರ ಆಗಿದ್ದವರು, ಅಪ್ಪನ ಕಡೆಯವರು. ಅವರೆಲ್ಲ ಯಾರನ್ನೂ ಮಾತಾಡಿಸ್ತಿರ್ಲಿಲ್ಲ. ಏನೋ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲ, ಅಮ್ಮಂಗೆ ಏನೇನೋ ಅಂದಿದ್ರು ಅನ್ನೋ ಕಾರಣ ನಾವು ಯಾರೂ ಮಾತಾಡಿಸ್ತಿರ್ಲಿಲ್ಲ. ಅವತ್ತು ಏನೋ ಒಂದು ಸಿಚುವೇಶನ್ಗೋಸ್ಕರ ದೇವ್ರು ನಿಜವಾಗ್ಲೂ ಕರ್ಕೊಂಬಂದು ಮುಂದೆ ನಿಲ್ಸಿದ್ನೋ ಏನೋ ಗೊತ್ತಿಲ್ಲ, ಅವತ್ತು ಮಾತಾಡಿದ್ವಿ. ಆಮೇಲೆ ನಾನು ನನ್ನ ತಂಗಿ ಇಬ್ಬರು, ಅವತ್ತು ಭಯ ನಮಗೆ ಹೋಗ್ಲಿಕ್ಕೆ.
ಏಕೆ ಅಂತಂದರೆ ಅಮ್ಮ ಕೇಳ್ಬೋದು, ಹೇಳ್ಬೋದು, ಏನಕ್ಕೆ ಹೋಗ್ತೀರಾ ಮಾಡ್ತೀರಾ ಬೈಬೋದು. ಆದರೆ ನಮ್ಗೆ ಅದೆಲ್ಲ ಏನೂ ಇರಲಿಲ್ಲ. ನಮ್ಮ ಫ್ಯಾಮಿಲಿ ಅದು ಹೋಗಿ ಮಾತಾಡಬೇಕು ಅನ್ನೋದೊಂದಿತ್ತು. ಹೋದ್ವಿ, ಮಾತಾಡ್ಕೊಂಡ್ವಿ, ಅವ್ರ ಕಡೆಯಿಂದ ಆಗಿದ್ದ ತಪ್ಪನ್ನೆಲ್ಲ ನಮ್ಮ ಹತ್ರ ಹೇಳಿದ್ರು, ಹಿಂಗೆ ಆಯಿತು. ಹಂಗಾಗಿ ಅವರು ತುಂಬ ಕನೆಕ್ಟ್ ಆಗಿಬಿಟ್ರು. ಹಾಗಾಗಿ ಇವಾಗ ಏನಾದರೂ ನಿಯರ್ ಬೈ ಅವರೇ ಅಲ್ವ ಇರೋದು. ಏನಾದರೂ ಇಲ್ಲ ಆಗಿಲ್ಲ ಅಂದರೆ ಅವ್ರ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ಮತ್ತು ಎಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ಅವ್ರ ಸಪೋರ್ಟ್ ತುಂಬ ಚೆನ್ನಾಗಿದೆ ನಮಗೆ. ಸರಿ ಹೋಗ್ಬಿಟ್ಟು ಬರೋಣ ನಡಿ, ಏನು ಮಾಡ್ತೀಯಾ, ಏನಾದರೂ ಅಡುಗೆ ಮಾಡೋಣ, ಏನಾದರೂ ಮಾಡೋಣ ಅಂತ ನಮ್ಮ ಮತ್ತೆ ತುಂಬ ಇಂಟ್ರೆಸ್ಟ್ ತೋರಿಸಿ ನಾನು ವ್ಲಾಗ್ಸ್ ಮಾಡು ಅವರೇ ಐಡಿಯಾ ಕೊಡ್ತಾರೆ. ಕೆಲವೊಮ್ಮೆ ನಾನು ಮರ್ತೋಗ್ಬಿಡ್ತೀನಿ ಸಣ್ಣ ಪುಟ್ಟ ವ್ಲಾಗ್ಸ್ ಮಾಡೋಣ, ಅದನ್ನು ಚಿಕ್ಕ ಚಿಕ್ಕ ಕ್ಲಿಪ್ ತೊಗೊಳ್ಳೋಣ ಅನ್ನೋದನ್ನ. ಬಟ್ ಅವ್ರು ತುಂಬ ಚೆನ್ನಾಗಿ ನನಗೆ ನೆನಪಿಸ್ತಾ ಇರ್ತಾರೆ, ಇದನ್ನು ಮಾಡ್ಬೋದಿತ್ತಲ್ವಾ, ನೀನು ಯಾಕೆ ಮಾಡಲಿಲ್ಲ, ಅದನ್ನು ಯಾಕೆ ಮಾಡಲಿಲ್ಲ ಅಂತ ಕೇಳ್ತಿರ್ತಾರೆ. ಹಂಗಾಗಿ ಅವ್ರ ಸಪೋರ್ಟ್ ತುಂಬ ಇದೆ ನನಗೆ. ಥ್ಯಾಂಕ್ ಯು ಅತ್ತೆ. ಈ ವಿಡಿಯೋ ನೋಡ್ತೀನಿ ನನಗೆ ಗೊತ್ತು, ಅದಕ್ಕೆ ನಿಮ್ಗೆ ಈಗಲಿಂದನೇ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ನನಗೆ ಯಾರ್ಯಾರು ಪಬ್ಲಿಷ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು. ಮಾರ್ತಿ ಆಗಿರ್ಬೋದು, ಅಂಜು ಆಗಿರ್ಬೋದು, ನನ್ನ ತಂಗಿ ತಮ್ಮ ಆಗಿರ್ಬೋದು, ಪ್ರತಿಯೊಬ್ಬರೂ ಅವ್ರ ಫ್ರೆಂಡ್ಸ್ಗೆಲ್ಲ ನಮ್ಮ ಅಕ್ಕ ಚಾನಲ್ ಎಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ನನ್ನನ್ನು 10 ದಿನದಲ್ಲಿ 100 ಫಾಲೋವರ್ಸ್ ಆಗೋ ಥರ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಕಂಪ್ಲೀಟ್ ಪರಿಚಯ. ಆವಾಗ ನನ್ನ ಫ್ಯಾಮಿಲಿ ಮತ್ತು ನನ್ನ ಚಿಕ್ಕ ಪರಿಚಯ ಮಾಡ್ಕೊಂಡಿದ್ದೆ ಅಷ್ಟೇ. ಬಟ್ ನಾನು ಬೆಳೆದಂಥ ರೀತಿ ಪ್ರತಿಯೊಂದೂ ನಾನು ಈ ವ್ಲಾಗಲ್ಲಿ ಹೇಳಿದ್ದೀನಿ. ಇದ್ರ ಮೇಲೆ ಎಲ್ಲ ನಿಮಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಐ ಲವ್ ಯು.